ಎಲ್ಲವರು ಸರ್ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಪಥಸಂಚಲನ ನಮ್ಮ ಹಿಂದೂಗಳು ಇದು ನೋಡಿ, ನಾವು ಎಲ್ಲ ಜಾತಿ ಜನಾಂಗದವ್ರನ್ನು ಕೂಡ ಧರ್ಮದವರು ಇರುವಂಥ ದೇಶ ಇದು. ಇಲ್ಲಿ ಒಬ್ಬರಿಗೆ ಮಾತ್ರ ಓಲೈಕೆ ಮಾಡೋದು, ಇನ್ನೊಬ್ಬರಿಗೆ ಮಾಡದೇ ಇರೋದು ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟದ್ದು. ನಾವು ಸಂವಿಧಾನ ಏನು ಹೇಳುತ್ತೆ ಅದರ ಅನ್ವಯದಲ್ಲಿ ನಡ್ಕೊಂಡು ಹೋಗೋರು. ನಾವು ಮನುಸ್ಮೃತಿನ ನಂಬುವ ಫಾಲೋ ಮಾಡೋರಲ್ಲ. ಪಥಸಂಚಲನ ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅನ್ನೋದು ಇನ್ನೊಂದ್ಸರಿ ಡಿಬೇಟ್ ಮಾಡೋಣ. ರೈಟ್, ಆಯ್ತಾ? ಈಗ ನಾನು ಚುನಾವಣೆ ಬಗ್ಗೆ ಮಾತಾಡ್ತೀನಿ. ಅಲ್ಲ, ನಿಮ್ಮ ಮಾತಿನಲ್ಲೇ ಗೊತ್ತಾಗುತ್ತೆ, ನಿಮ್ಮ ಹೇಳಿಕೆಯಲ್ಲಿ ನಿಮ್ಮ ಡಿಬೇಟ್ ಮಾಡ್ತಿದ್ದೀರಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಇವರ ಮನಸ್ಥಿತಿ ಏನು ಅಂತ. ಏನು ಹೇಳಕ್ ಬರ್ತಾ ಇಲ್ಲ, ಎಲ್ಲದರಲ್ಲೂ ಪರ ವಿರೋಧ ಇರುತ್ತೆ ಸರ್, ಇರುತ್ತೆ ಬಿಡಿ. ಅದು ನಿಮ್ ಮುಕ್ತ ಭಾರತ ಅಲ್ವಾ? ನೀವು ಆತ್ಮಾವಲೋಕನ ಮಾಡ್ಕೊಂಡು ಗೆಲುವರಾಗ್ತಾ ಇರೋದ್ರಿಂದ ಖಂಡಿತ ಮಾಡೋಣ. ಬದಲಾಗ್ಲಿ ಅಂತ ಎರಡು ಮಾತಿಲ್ಲ ಅದರಲ್ಲಿ. ಬೇಕಾದ್ರೆ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಮಾತಾಡೋದಕ್ಕೆ, ಅದ್ರಲ್ಲಿ ಯಾವುದೇ ಇದಿಲ್ಲ ನಮ್ಗೆ. ಅಭಿಪ್ರಾಯ ವಿನಿಮಯ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಇದಿಲ್ಲ. ಆದ್ರೆ ಇವ್ರಿಗೆ ಯಾಕೆ ಮಾಡ್ಬೇಕು ಅವ್ರಿಗೆ ಯಾಕೆ ಮಾಡ್ಬೇಕು ಅನ್ನೋದ್ರಲ್ಲೇ ಪ್ರಶ್ನೆ. ಈಗ ನೋಡಿ, ನೀವು ಬಹುಸಂಖ್ಯಾತರನ್ನ ಓಲೈಸಿ ಅಲ್ಪಸಂಖ್ಯಾತರನ್ನ ಓಲೈಸಿ ಬಹುಸಂಖ್ಯಾತರನ್ನ ಕೈ ಬಿಡ್ತಾ ಇದ್ದೀರಾ. ಅವರು ಈ ಭಾರತದ ಪ್ರಜೆಗಳು ಸ್ವಾಮಿ, ಫಸ್ಟ್ ಅದು ತಿಳ್ಕೋಬೇಕು. ಅಲ್ಪಸಂಖ್ಯಾತರಾಗಲಿ ಬಹುಸಂಖ್ಯಾತರಾಗಲಿ ಈ ದೇಶಕ್ಕೆ ಅವ್ರದೇ ಆದ ಕೊಡುಗೆ ಇರ್ತದೆ. ಯಾವುದೇ ತುಷ್ಟೀಕರಣ ಮಾಡ್ರು ಅದು ತಪ್ಪೇ. ಅಲ್ಲ, ಅದು ಕಾಂಗ್ರೆಸ್ನವ್ರು ತಿಳ್ಕೊಳ್ಬೇಕಾ ಅಪೋಸಿಷನ್ ಅವ್ರು ತಿಳ್ಕೊಳ್ಬೇಕು? ಇಬ್ರು, ಎಸ್ಪೆಷಲಿ ಅವರೇ. ಇಲ್ಲಿವರೆಗೂ ಹೇಳಿ ಹಿಂದೂ ಮುಸ್ಲಿಂ ಟೆರರಿಸಮ್ ಅದನ್ನ ಬಿಟ್ಟು ಯಾವ್ದಾದ್ರು ಒಂದೇ ಒಂದು ವಿಷಯದಲ್ಲಿ ಅವರು ಇವತ್ತು ಚುನಾವಣೆಗೆ ಹೋಗ್ತಾ ಇದಾರ ಅಂತ. ಹಂಗರ್ ಇಂಡೆಕ್ಸ್ ಅಲ್ಲಿ ಎಲ್ಲಿದ್ದೀವಿ ಸರ್ ಇವತ್ತು? ನಾವು 124ನೇ ಸ್ಥಾನದಲ್ಲಿ 145ನೇ ಸ್ಥಾನದಲ್ಲಿ ಇದೀವಿ ನಾವು ಇವತ್ತು. ನಮ್ಗೆ ಎಷ್ಟಿದೆ ಗೊತ್ತೇನ್ರಿ ತಲಾದಾಯ? ಎಷ್ಟು ಸಾಲ ಇದೆ ಗೊತ್ತಾ ನಮ್ಗೆ? 100 ಕೋಟಿ 170 ವರ್ಷದವ್ರು ಮಾಡಿದವರು ಕೂಡ 50 ಲಕ್ಷ ಕೋಟಿಯಲ್ಲಿ ಮಾಡಿದವರು 140 ಲಕ್ಷ ಕೋಟಿಗೆ ಹೋಗಿದ್ದೀರಾ. ಎಲ್ಲೋಗ್ತಾ ಇದೆ ಭಾರತ? ಹಿಂದೂ ಮುಸ್ಲಿಂ ಕ್ರೈಸ್ತರು ಅವರು ಜಾತಿ ಧರ್ಮ ಇದೇನಾ ನಿಮ್ಗೆ ಇರೋದು? ಸರ್, ಈ ಮೋದಿ ಸರ್ಕಾರದ ಫ್ಲಾಸ್ ಗಳನ್ನು ಜನಗಳ ಮುಂದೆ ಇಟ್ಟರು ಯಾಕೆ ಏನು ಕೊಡ್ತಾ ಇಲ್ಲ ನಿಮ್ಗೆ ಅಧಿಕಾರ? ನೀವು ಹೇಳಿದ್ರಲ್ಲ ಅವೆಲ್ಲೇ ಸ್ಪಷ್ಟವಾಗಿ ಬಹುಸಂಖ್ಯಾತರು ಹಿಂದೂಗಳು. ನೀವು ಭಾವನೆಗಳ ಮೇಲೆ ಚುನಾವಣೆ ಮಾಡ್ತಾ ಇದ್ದೀರಾ, ನೈಜತೆ ಮೇಲೆ ಮಾಡ್ತಾ ಇಲ್ಲ. ನೈಜತೆ ಮೇಲೆ ಮಾಡಬೇಕು. ಹೌದು, ಒಪ್ಕೊಳ್ಳಲ್ಲ ಈ ಜನ. ಬಸವಣ್ಣನ್ನೇ ಕಳ್ಳ ಅಂತ ಹೇಳಿದ್ರು, ಬಸವಣ್ಣವ್ರನ್ನೇ ಕಳ್ಳ ಅಂತ ಹೇಳಿದ್ರು. ಅಂತ ಜನಗಳ ಮಧ್ಯೆ ನೀವು ಹೋಗ್ಬಿಟ್ಟು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರ? ಬುದ್ಧನ ದಡ್ಡ ಅಂದ್ರು, ರಾಜ ಇವನು ಯಾಕೆ ಇಲ್ಲಿ ಬಂದ್ಕೊಂಡು ಸನ್ಯಾಸಿ ಆಗವನಿ ಅಂತ.